ಹಾಗೆ ಅದರ ನಂತರದ ಪಂದ್ಯ ಅರ್ಜುನ್ ವಿರುದ್ಧ HYC. ಅರ್ಜುನ್ ವಿರುದ್ಧ HYC. ಉತ್ತಮವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿ ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಧರ್ಮ. Next match, Govindradhar versus 7 Soldiers. Both team captain get ready. Second call for you. Govindradhar versus 7 Soldier. Second call for you. ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸಿದ್ದು. ಮಧ್ಯ ರೈಡ್ ನಲ್ಲಿ ಪ್ರಕಾಶ್. ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಅನುಭವಿ ಆಟಗಾರ ಲೆಫ್ಟ್ ರೈಡರ್. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅಡ್ವಾನ್ಸ್ ಟ್ಯಾಕಲ್ ಬಂತು. ಮಿಡ್ ಲೈನ್ ಹತ್ತಿರದಲ್ಲಿದ್ರೆ ಅದ್ಭುತವಾದಂಥ ಟ್ಯಾಕಲ್. ಕೂದಲಡಿಯ ಅಂತರದಲ್ಲಿ ಮಿಡ್ ಲೈನ್ ನಿಂದ ವಂಚಿತನಾಗಿದ್ದಾನೆ ಪ್ರಕಾಶ್. A third ride. It's a do or die. ಮಾಡು ಇಲ್ಲವೇ ಮಡಿ. 4 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಈ ಬಾರಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತ, ಆದ್ರೆ ಕವರ್ ಭಾಗದಿಂದ ಒಂದೊಳ್ಳೆ ಬ್ಲಾಕ್ ಆಗೋ ಡ್ಯಾಶ್ ಬಂದಿದೆ. ಎಲ್ಲ ಗೆದ್ದಿರುವಂತಹ ತಂಡಗಳ ಗಮನಕ್ಕೆ ನಾಳೆ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಪಂದ್ಯ ಆರಂಭವಾಗುತ್ತೆ. As half time score 14-2 in favor of Mallathali Sports Club. ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ಮ್ಯಾನೇಜರ್ ಫೆಸಿಲಿಟಿ ಸರ್ವಿಸ್ ಶ್ರೀಯುತ ಆರ್ ಪಾಂಡಿರಾಜ್ ಅಡ್ವೊಕೇಟ್ ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಹಾಗೆ ಶ್ರೀಯುತ NM
ಗಿರಿ ಅವರ ಸುಪುತ್ರರಾಗಿರುವಂತಹ ಗಗನ್ ಹಾಗೂ ನಯನ್ ರವರು, ಹಾಗೆ ಶ್ರೀಯುತ ಆರ್ ಜಗನ್ನಾಥ್ ಸರ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಸುಂದರವಾದಂತಹ ಕಬಡ್ಡಿ ಪಂದ್ಯಾವಳಿಯ ಇವೆಂಟ್ಸ್ನ ಒಂದು ಜವಾಬ್ದಾರಿ ಕಿರಣ್ ಇವೆಂಟ್ಸ್, ಲಕ್ಷ್ಮಿ ಗ್ಯಾಲರಿ ಅವರ ಒಂದು ಅದ್ಭುತವಾದಂತಹ ಒಂದು ಕೈ ಚಳಕದಲ್ಲಿ ಇಂಥ ಒಂದು ಸುಂದರವಾದಂತಹ ಕ್ರೀಡಾಂಗಣ ಇಲ್ಲಿ ಸಜ್ಜಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಗಮಗಿಸುವ ಲೈಟಿಂಗ್ಸ್ ವ್ಯವಸ್ಥೆಯೊಂದಿಗೆ, ಅದ್ಭುತವಾದಂತಹ ಒಂದು ಮ್ಯಾಟ್ ವ್ಯವಸ್ಥೆಯೊಂದಿಗೆ, ಪ್ರೇಕ್ಷಕರಿಗೆ ಆಸೀನರಾಗೋದಕ್ಕೆ ಗ್ಯಾಲರಿ ವ್ಯವಸ್ಥೆ ಕೂಡ ಇಲ್ಲಿ ಸಜ್ಜಾಗಿದೆ. ಇದೆಲ್ಲದಕ್ಕೂ ನಮ್ಮ ಪ್ರಮುಖ ಕಾರಣೀಕರ್ತರು ಈ ಭಾಗದಲ್ಲಿ ವಾರ್ಡ್ನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂತ ಸನ್ಮಾನ್ಯ ಶ್ರೀಯುತ ಎನ್.ಎಂ. ಗಿರಿ ಅವರ ನೇತೃತ್ವದಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 11 ಆಟಗಾರ ಭಾರಿ ಧರ್ಮ, ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ ಈ ಬಾರಿ ಕಾದ್ ನೋಡ್ಬೇಕಾಗಿದೆ. ಬಿಗಿಯಾದಂತಹ ಒಂದು ಆಂಕಲ್ ಔಟ್ ಬಂದಿದೆ, ಅಷ್ಟೇ ಅದ್ಭುತವಾದಂತಹ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೂಪರ್ ಟ್ಯಾಕಲ್. ಎಸ್ ಕ್ಯಾಪ್ಟನ್, ಲಾಸ್ಟ್ 5 minutes ಟು ಗೋ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-4 ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಡಬಲ್ ಟೈ ಹೋಲ್ಡ್, ಅದು ಬಿಗಿಯಾದಂತಹ ಹಿಡಿತ. ಮತ್ತೊಂದು ಯಶಸ್ವಿಯಾದಂತಹ ಸೂಪರ್ ಟ್ಯಾಕಲ್ ಮೂಲಕ ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನ. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿತ್ತು, ಆದ್ರೆ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಕ್ಯಾಪ್ಟನ್. ಲಾಸ್ಟ್ 3 minutes ಟು ಗೋ. As 19-6 in favor of ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್. ಎಸ್ ಆಲ್ ಔಟ್ ನ ಹೊಸ್ತಿಲಲ್ಲಿದ್ದಂತ ಸಂದರ್ಭದಲ್ಲಿ ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ಲಕ್ಕಿ ಮತ್ತೆ ಸೂಪರ್ ಟ್ಯಾಕಲ್ಗೆ ಒಂದೊಳ್ಳೆ ಅವಕಾಶ ಇದೆ, ಯಶಸ್ವಿ ಕೂಡ ಆಗ್ತಾ ಇದ್ದಾರೆ ಯುನಿಕ್ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-9 10 ಅಂಕದ ಮುನ್ನಡೆಯಲ್ಲಿ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್.
ವಾಡ ಕ್ಯಾಚ್, ಅದ್ಭುತವಾದಂತಹ ಒಂದು ಹಿಡಿತ ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. 8 ಅಂಕದ ಅಂತರ ಇದೆ. ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ಕಮ್ ಬ್ಯಾಕ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ಈ ಬಾರಿ ಧರ್ಮ ಏಕಾಂಗಿಯಾಗಿ ಬ್ಲಾಕ್ ಆಗೋ ಡ್ಯಾಶ್, ಒಂದು ಪವರ್ಫುಲ್ ಟ್ಯಾಕಲ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಟೆಕಲ್ ಆನ್ ಆಗಿದ್ದ ಸಂದರ್ಭ ಕ್ವಿಕ್ ಆಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಎಸ್ 1+2 3 ಪಾಯಿಂಟ್ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಈ ಮೂಲಕ ಪಂದ್ಯ ಮುಕ್ತವಾಗ್ತಾ ಇದೆ. ಈ ಪಂದ್ಯದಲ್ಲಿ ಯುನಿಕ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರೆ. Allah. Last and final call. Last and final call. Malathalli versus Unique. Oh, sorry, ಆ ಮ್ಯಾಚ್ ಆಗಿದೆ. ಅರ್ಜುನ್ ಹಾಗೂ HYC. ಅರ್ಜುನ್ ಹಾಗೂ HYC. ಈಗ ನಡೆಯಲಿರುವಂತಹ ಪಂದ್ಯ ಅರ್ಜುನ್ ಗೋವಿಂದರಾಜನಗರ ಹಾಗೂ 7 ಸೋಲ್ಡರ್ಸ್. ಅಂತಿಮ ಕರೆ ಗೋವಿಂದರಾಜನಗರ ಹಾಗೂ 7 ಸೋಲ್ಡರ್ಸ್. ದಯವಿಟ್ಟು ತಮ್ಮ ತಂಡಗಳನ್ನು ಕಣಕ್ಕೆ ಕರೆತಾನೆ. ಹಾಗೆ ಮುಂದಿನ ಪಂದ್ಯ SBKC ಆನೆಕಲ್ಲು ವಿರುದ್ಧ ತಲಸಿ. SBKC ಆನೆಕಲ್ ವಿರುದ್ಧ ತಲಸಿ. ಈ 2 ತಂಡಗಳಿಗೆ ಇದು ಪ್ರಥಮ ಕರೆ. ನೋಡಿ ಬರಬೇಕು ಗೋವಿಂದರಾಜನಗರ ಹಾಗೆ 7 ಸೋಲ್ಡರ್ಸ್. ನೋಡಿ ಆ 2 ತಂಡ ಬಂದಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡಿ ಮ್ಯಾಚು. 7 ಸೋಲ್ಡರ್ಸ್ ಹಾಗೂ ಗೋವಿಂದರಾಜನಗರ ಬಂದಿಲ್ಲ ಅಂದ್ರೆ SBKC ಹಾಗೂ ತಲಸಿ. ಹಲೋ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅಡ್ವೊಕೇಟ್ ಶ್ರೀಯುತ